ನನ್ನ ನೆಕ್ಸ್ಟ್ ಕ್ಯೂರಿಯಾಸಿಟಿ ವಿಲ್ ಬಿ ಹ್ಞೂ ಉಂಗುರಗಳನ್ನು ಹಾಕೊಳ್ಳೋದು, ಈ ಹರಳು, ಈ ರತ್ನಗಳು, ವಜ್ರ ವೈಡೂರ್ಯಗಳು. ಒಂದು ಸತ್ಯ ಹೇಳ್ಬಿಡ್ತೀನಿ. ಈ ಹರಳು ಶಾಸ್ತ್ರ ಇದೆಯಲ್ಲ, ನವರತ್ನ, ಹವಳ, ಮುತ್ತು, ವಜ್ರ, ವೈಡೂರ್ಯ, ಮರಕತ, ಮಾಣಿಕ್ಯ, ಪಚ್ಚೆ, ನೀವು ಒಂದು ಲಿಸ್ಟ್ ಮಾಡ್ಕೊಂಡು, ನೀಲ, ಇದೆಲ್ಲ ಒಂದೊಂದು ಗ್ರಹಗಳನ್ನ ಸೂಚಿಸ್ತಕ್ಕಂಥದ್ದು. ಈ ಹರಳುಗಳು ಮನುಷ್ಯನಿಗೆ ಯಾವಾಗ ಪ್ರೇರಣೆ ಮಾಡುತ್ತೆ ಅಂತಂದರೆ, ಇದನ್ನು ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಹಾಕ್ಕೊಂಡಾಗ. ಉದಾಹರಣೆಗೆ, ಒಂದು ಚಂದ್ರನಿಗೆ ಕಾರಕವಾಗಿರ್ತಕ್ಕಂಥ ಹರಳು ಯಾವುದು? ಮುತ್ತು ಅಲ್ವಾ? ಮುತ್ತನ್ನು ನೀವು ದೊಡ್ಡ ಪೆಂಡೆಂಟ್ ಮಾಡಿಸಿ ಮಾಲೆ ರೀತಿಯಲ್ಲಿ ಹಾಕ್ಕೊಂಡ್ರೆ ಆಗ ಚಂದ್ರನ ಕಿರಣಗಳು ನೀವು ನೋಡೋದು, ಆಕಾಶವನ್ನೇ ನೋಡಲ್ಲ ಈಗ ಜನ. 24/7 ಇಲ್ಲೇ ಕೂತಿರ್ತಾರೆ, ಏನೋ ಲ್ಯಾಪ್ಟಾಪಲ್ಲಿ ಮಾಡ್ತಾಯಿರ್ತಾರೆ. ನೀವು ಹೊರಗೆ ಚಂದ್ರನ ನೋಡೋದೇ ಇಲ್ಲ. ನಾನು ಹೇಳ್ತೀನಿ, ಸರಳ ಪರಿಹಾರ ಏನು ಅಂತಂದರೆ, ಈ ಶುಕ್ಲ ಪಕ್ಷ ಹೇಳಿದ್ನಲ್ಲ, ಈ ಸಂದರ್ಭದಲ್ಲಿ ನೀವು ಟೆರೇಸ್ ಮೇಲೆ ಹೋಗಿ ಚಂದ್ರನನ್ನು ನೋಡಿ, ಚಂದ್ರನ ದರ್ಶನ ಮಾಡಿ. ಚಂದ್ರನ ಕಿರಣಗಳು ನಮಗೆ, ಅವನನ್ನು ಔಷಧೀಪತಿ ಅಂತ ಕರೀತಾರೆ. ನಾವು ತಿನ್ನೋ ಆಹಾರ ಇದೆಯಲ್ಲ, ಇದಕ್ಕೂ ಚಂದ್ರನಿಗೂ ತುಂಬ ನಂಟಿದೆ. ಅನ್ನಮಾಕೂ ಊತಿಂ ವಾಚ ಸತ್ಯಮಶೀಮಹಿ ಪಶೂನಾಂ ರೂಪಮನ್ನಸ್ಯ ಮಯಿ ಶ್ರೀ ಶ್ರೇಯತಾಂ ಯಶಃ ಅಂತ ಶ್ರೀ ಸೂಕ್ತ ಹೇಳುತ್ತೆ. ಚಂದ್ರ ತನ್ನ ಸಂಪೂರ್ಣ ಕಿರಣಗಳು ಪೌರ್ಣಮಿ ಸಮೀಪದಲ್ಲಿ ಅವನ ಆ ಔಷಧೀಪತಿ ಅಂತ, ಅವನಿಗೆ ಔಷಧೀಯ ಗುಣಗಳನ್ನು ಸಸ್ಯಗಳ ಮೇಲೆ ಹಾಕ್ತಾನವನು. ಆ ಕಿರಣಗಳಿದ್ದಾವೆ, ಅಮೃತ ಕಿರಣಗಳು ಅಂತ ಅವನಿಗೆ ಹೆಸರು. ಅಮೃತಕರ ಅಂತಲೇ ಅವನಿಗೆ ಹೆಸರು. ಇನ್ನೊಂದು, ಅವುಗಳನ್ನೆಲ್ಲ ನೀವು ಅಕ್ಕಿ, ಹಾಲು, ನೀವು ಹಳ್ಳಿಗೆ ಹೋದರೆ ಭತ್ತ ಬೆಳೆದಿರ್ತಾರಲ್ಲ, ಆ ಆಗ್ತಾನೆ ಹುಟ್ಟಿರೋ ಭತ್ತವನ್ನು ನೀವು ಹೀಗೆ ಮುರಿರಿ, ಅಲ್ಲಿ ಹಾಲು ಉತ್ಪತ್ತಿ ಆಗುತ್ತೆ. ಅದಿದೆಯಲ್ಲ, ಅದು ಚಂದ್ರನಿಂದ ಬಂದಿರತಕ್ಕಂಥದ್ದು ಆ ಸಸ್ಯಕ್ಕೆ. ಪತ್ರ ಹರಿತಿಲ್ಲ ಅಂದರೆ ಸಸ್ಯ ಅರಳಲ್ಲ, ಅದಕ್ಕೆ ಸೂರ್ಯ ಕಾರಣ. ಸೂರ್ಯ ಚಂದ್ರ ಯಾಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಅಂದರೆ, ಈ ಕಾರಣದಿಂದಾಗಿ ಚಂದ್ರ ಆ ಸಸ್ಯಗಳಲ್ಲೆಲ್ಲ ಇಂಥದ್ದನ್ನು, ಅಮೃತವನ್ನು ಹುದುಗಿಸಿದ್ದಾನೆ. ಅದನ್ನೇ ನಾವು ತಗೊಳ್ಳೋದು ಆಹಾರ. ನಾವು ಯಾರಾದರೂ ಸಾಮಾನ್ಯವಾಗಿ ನಾವು ಒಂದು ಬೈತೀವಿ ಗೊತ್ತಾ, ಏನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ಹೊಟ್ಟೆಗೆ ಏನು ತಿಂತೀಯ ನೀನು ಅಂತ ಕೇಳ್ತೀವಿ ನಾವು. ಇದರ ಹಿಂದೆ ಏನಿದೆ ಹೇಳಿ? ನಾವು ಏನು ಆಹಾರ ತಗೋತೀವೋ ಅದು ನಮ್ಮ ಮನಸ್ಸಾಗುತ್ತೆ ರೀ. ಅನ್ನಮಾಕು ತಿಂಬಾಚ ಪಶೂನಾಂ ರೂಪಮನ್ನಸ್ಯ, ಅದೇ ನಮ್ಮ ರೂಪ ಬರುತ್ತೆ. ನಮ್ಮ ಮನಸ್ಸಿನ ರೂಪ ನಾವು ತಿನ್ನೋ ಆಹಾರದಲ್ಲಿದೆ. ಹೀಗಾಗಿ ನೀವು ಎಷ್ಟು ಶುದ್ಧವಾದ ಸ್ನಿಗ್ಧ ಆಹಾರ ತಗೋತೀರೋ ಅಷ್ಟು ನಿಮ್ಮ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಚಂದ್ರನಿಗೂ ನಮಗೂ ಇರೋ ಏನು ಸಂಬಂಧ ನೀವು ಕೇಳಿದ್ರೆ ಜನರಲೈಸ್ ಮಾಡಿ ಹೇಳಿ ಅಂತ. ಒಳ್ಳೆಯ ಆಹಾರ ತಗೊಳ್ಳಿ. ಹೊರಗಿನ ಆಹಾರವನ್ನು ಆದಷ್ಟು ಕಮ್ಮಿ ಮಾಡಿ ಬಿಟ್ಟೇ ಬಿಡಿ. ಮನೆಯಲ್ಲಿ ಅಡುಗೆ, ಅಗ್ನಿಗೂ ಚಂದ್ರನಿಗೂ ತುಂಬ ನಂಟಿದೆ. ಅಗ್ನಿಯಲ್ಲಿ ಬೇಯ್ತಕ್ಕಂಥದ್ದು ಆಹಾರ. ನಿಮ್ಮ ಅಮ್ಮನಿಗೂ ನಿಮಗೂ ಯಾವ ನಂಟಿದೆಯೋ ಚಂದ್ರನಿಗೂ ನಿಮಗೂ ಅಂಥದ್ದೇ ನಂಟಿದೆ. ನಿಮ್ಮ ಆಹಾರಕ್ಕೂ ನಿಮಗೂ ಅಂಥದ್ದೇ ನಂಟಿದೆ. ಹೀಗಾಗಿ ಆಹಾರ ತಗೊಳ್ಳುವಾಗ ಅದು ಅಮೃತ ಸಮ ಅಂತ ಕಣ್ಣಿಗೆ ಹೊತ್ಕೊಂಡು ಹರಿಬರಿಯಿಂದಲ್ಲ. ಈಗೇನಾಗಿದೆ, 5 ನಿಮಿಷ ಬಿಡಿಬರುತ್ತೆ ನಮಗೆ ಊಟಕ್ಕಷ್ಟೇ. ಬೇರೆಲ್ಲ ಮಾಡೋಕ್ಕೆ ಸಾಕಷ್ಟು ಸಮಯ ಇರುತ್ತೆ, ಊಟಕ್ಕೆ ನಮಗೆ ಸಮಯ ಇರಲ್ಲ. ಎಷ್ಟು ಜನ ಸ್ಕಿಪ್ಪೇ ಮಾಡಿಬಿಡ್ತಾರೆ. ಕೊನೆಗೆ ಇಷ್ಟೆಲ್ಲ ಮಾಡೋದೇ ಹೊಟ್ಟೆಗೆ ಅದೇ ತಿನ್ನಲ್ಲ, ಅದನ್ನೇ ನಿರಾಳವಾಗಿ ಬೇಕಾಗಿ ತಿನ್ನಲ್ಲ. ಜಂಕ್ ಫುಡ್ ತೊಗೊಳ್ಳೋದು. ಶನಿವಾರ ಭಾನುವಾರ ಬಂದ್ರಂತೂ ನಾನಂತೂ ಬೆಂಗಳೂರಲ್ಲಿ ಗಮನಿಸಿದ್ದೀನಿ, ಅಡುಗೆ ಮನೆಗೆ ಬೀಗ ಹಾಕ್ಬಿಡ್ತಾರೆ. ಶನಿವಾರ ಭಾನುವಾರ ಸ್ವಿಗ್ಗಿ ಝೊಮ್ಯಾಟೊ ಬಂದು ವಾರ ದಿನವೂ ಪ್ರತಿ ದಿವಸ ಅದೇ ಆಗಿದೆ. ಇಂಥ ಆಹಾರ ತಿಂದುಕೊಂಡು ನೀವು ನನಗೆ ಸಮಾಧಾನ ಬೇಕು, ಚಂದ್ರನ ಅನುಗ್ರಹ ಬೇಕು ಅಂದರೆ ಹೇಗೆ? ಎಲ್ಲ ಇಂಟರ್ ಕನೆಕ್ಟೆಡ್. ನಮ್ಮ ಶಾಸ್ತ್ರ ಇದೆಯಲ್ಲ, ಮನುಷ್ಯನಿಗೆ ನಾನು ಪ್ರಾರಂಭ ಉಸಿರಾಟಕ್ಕೂ ನಮಗೂ ಸಂಬಂಧ ಇದೆ ಅಂದರೆ ಯೋಚಿಸಿ ನೀವು. ಅಲ್ಲಿಂದ ಶುರುವಾಗುತ್ತೆ. ನೀವು ಉಸಿರಿಲ್ಲ ಅಂದರೆ ಇಲ್ಲಿ ಮನುಷ್ಯಲ್ಲಿರ್ತಾನೆ. ಏನಾಗ್ಬಿಡುತ್ತೆ, ಎಲ್ಲ ಡಿಸ್ಕನೆಕ್ಟ್ ಆಗಿಬಿಡಿದೆ. ಮತ್ತು ಒಂದೊಂದನ್ನು ರಿಪೇರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸಡನ್ನಾಗಿ ಇದಕ್ಕೆ ಕನೆಕ್ಷನ್ ಇಲ್ಲ, ಬಟ್ ಅದಕ್ಕೇನು. ಹೌದು, ಹೀಗಾಗ್ತಾ ಇದೆ. ಹೀಗಾಗಿ ನೀವು ಆಹಾರ ಶುಚಿಯಾದ ಶುದ್ಧವಾದ ಅಮ್ಮ ಮಾಡಿದ ಅಥವಾ ನೀವು ಮನೆಯಲ್ಲಿ ಮಾಡಿಕೊಂಡ ಆಹಾರ ನೀವು ತಗೊಂಡು 48 ದಿವಸ ನೀವು ಸತತವಾಗಿ ಪ್ರಯತ್ನ ಮಾಡಿಪ್ಪ. 48 ಯಾಕೆಂದರೆ ಹ್ಯಾಬಿಟ್ಸ್ ಫಾರ್ಮ್ ಆಗೋದಷ್ಟು ದಿವಸಕ್ಕೆ, 21 ದಿವಸಕ್ಕೆ 48 ದಿವಸಕ್ಕೆ ಅಂತ ಅಂದುಕೊಳ್ಳಿ. 48 ಒಂದು ಮಂಡಲ ಅಂತ ಕರೀತಾರೆ ಅದನ್ನು. 48 ದಿವಸ ನೀವು ಮಾಡಿ ಮತ್ತು ಚಂದ್ರ ದರ್ಶನ ಮಾಡಿ. ನಿಮ್ಮ ಮನಸ್ಸು ಒಂದು ತಹಬಂದಿಗೆ ಬರಲಿಲ್ಲ ಅಂದರೆ ಚೆಕ್ ಮಾಡಿ, ಪರೀಕ್ಷಿಸಿ. ಸರಿ, ಇದ್ರ ಜೊತೆಗೆ ಹಾಗಿದ್ರೆ ರತ್ನಗಳು ಅದನ್ನು ಧರಿಸಬೇಕಂದ್ರೆ ಅಷ್ಟು ದೊಡ್ಡದಿದೆ. ನೋಡಿ, ಇದೆಲ್ಲ ಹಿಂದೆ ರಾಜರಿಗೆ ಹೇಳ್ತಾ ಇತ್ತು. ಹಾಗೆಲ್ಲ ಕೇಳ್ತಾ ಸಾಮಾನ್ಯರು ಎಲ್ರಿಗೆ ಹೋಗ್ತಾ ಇದ್ರು ನಮ್ಮಲ್ಲಿ. ಅವ್ರ ಕೈಗೆ ಅದಕ್ಕೆ ಇಷ್ಟು ದೊಡ್ಡದಿರುತ್ತೆ. ರಾಜರಿಗೆ ರತ್ನಮಾಲೆಗಳು ಇವುಗಳನ್ನೆಲ್ಲ ನವರತ್ನಗಳು, ವೈಢೂರ್ಯಗಳು, ವಜ್ರಗಳು ಇವನ್ನೆಲ್ಲ ಹಾಕ್ಕೊಳ್ತಾ ಇದ್ರು. ರಾಜರಿಗೆ ಆ ಶಕ್ತಿ ಇತ್ತು. ಅದನ್ನ ಸಾಮಾನ್ಯರು ಯಾರು ಧರಿಸ್ತಾ ಇದ್ರು? ಕೊಂಡ್ಕೊಳ್ಳೋಷ್ಟು
ರಾಜರಿಗೆ ಹೇಳಿದ್ದು ನವರತ್ನಗಳನ್ನು. ಹೀಗಾಗಿ ನಾವು ಈ ದಿವಸ 5 ಕ್ಯಾರೆಟ್ ಹಾಕ್ಕೊಳ್ಳೋಕ್ಕೆ ಸುಸ್ತಾಗಿಬಿಟ್ಟಿರ್ತೀವಿ. ಅದು ಈಗ ದೊಡ್ಡ ದಂಧೆ ಆಗೋಗ್ಬಿಟ್ಟಿದೆ. ಹಾಗಿದ್ರೆ ಇವತ್ತಿಗೆ ನಂಬೇಕಾ ಬೇಡವಾ? ಅಂದರೆ ನೀವು ಹೇಳೋದು ರತ್ನಗಳಿಗೆ ಮತ್ತು ಮನುಷ್ಯರಿಗೆ ಸಂಬಂಧ ಇದೆ, ಆದರೆ ತುಂಬ ದೊಡ್ಡದು ಹಾಕೋಬೇಕಾಗುತ್ತೆ. ಒಳ್ಳೆಯ ರತ್ನ ಸಿಗ್ತಾ ಇಲ್ಲ. ಈಗೆಲ್ಲ ಡೂಪ್ಲಿಕೇಟ್ಗಳೇ ಇದ್ದಾವೆ. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಯಾರು ಗೊತ್ತಿದ್ದಾರೆ ನಮಗೆ? ಅದನ್ನು ಪರೀಕ್ಷಿಸುವ ಸಾಮರ್ಥ್ಯನೇ ನಮಗೆ ಹೊರಟೋಗಿದೆ. ಯಾರು ನಮಗೆ ಗೊತ್ತಿಲ್ಲ. ಅದು ಅಜ್ಞಾನ ಇರುವಾಗ ಇದು ಒಳ್ಳೆಯ ಒರಿಜಿನಲ್, ಇದನ್ನು ಒಳ್ಳೆಯ ಕ್ರಿಸ್ಟಲ್ ಅಂತ ಹೇಳಿದ್ರೆ ನೀವು ಕ್ರಿಸ್ಟಲ್ ವಿಚಾರ ಹೇಗೋ ನಂಬಬಹುದು, ತಿಕ್ಕಿದ್ರೇನೋ ಒಂದು ಬೆಂಕಿ ಬರುತ್ತೆ ಇತ್ಯಾದಿ ಒಂದು ಸಾಮಾನ್ಯ ಪ್ರಜ್ಞೆ ಇದೆ. ಪಚ್ಚೆ ಇವುಗಳನ್ನೆಲ್ಲ ಹೇಗೆ ನಂಬೋದು? ಸಾಧ್ಯವೇ ಇಲ್ಲ. ನೀವು ಬೆಟ್ಟ ಪಾತಗಳನ್ನೆಲ್ಲ ಅಳಿಬೇಕಾಗತ್ತೆ, ಅಗದು ನೋಡಬೇಕಾಗತ್ತೆ. ಅಂಥವ್ರು ಯಾರನ್ನು, ಅದಕ್ಕೆಲ್ಲ ಎಷ್ಟು ಕಾಸ್ಟ್ಲಿ. ಹೀಗಾಗಿ ಅದು ಹೊರೆ ಆಗುತ್ತೆ ಅಂತ ನನ್ನ ಉದ್ದೇಶ ಅಷ್ಟೇ. ಅವುಗಳಿಂದ ಪರಿಹಾರ ಇಲ್ಲ ಅಂತಲ್ಲ. ಅವುಗಳಾದರೂ ಏನು ಮಾಡುತ್ತೆ? ಸೂರ್ಯ ಚಂದ್ರಕಿರಣಗಳು ಎಳೆಯುತ್ತೆ. ನಾವು ಹಾಕ್ಕೊಂಡ್ರೆ ನೀವು ಹೊರಗೆ ಬರ್ಬೇಕು, ತಿರ್ಗಿ ಒಳಗೆ ಕೂತಿದ್ರೆ ಮತ್ತೆ ಅದೇ ಪ್ರತೆ. ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳಬೇಕು. ಅದು ಆ ಮಣಿಯ ಮೂಲಕ ನಿಮ್ಮ ದೇಹದಲ್ಲಿರ್ತಕ್ಕ ಎನರ್ಜಿಯನ್ನು ಎಳಿಬೇಕು. ತನ್ನ ಮೂಲಕ ನಿಜವಾಗಿ ಹೇಳ್ತೀನಿ, ಇವೆಲ್ಲ ನಮ್ಮ ಬುದ್ಧಿಶಕ್ತಿಯನ್ನು ಪ್ರೇರಣೆ ಮಾಡ್ತಾವಷ್ಟೇ. ಎಂತು ರಕ್ಷಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ಅಂತ ಶಾಸ್ತ್ರ. ನೀವು ಏನೇ ಪೂಜೆ ಮಾಡಿ, ಹರಳ ಹಾಕಳಿ, ಮತ್ತೊಂದು ಹಾಕಳಿ, ಇವೆಲ್ಲ ಯಾಕಾಗಿ ಮಾಡ್ತೀರಾ? ದೇವ್ರ ಕೃಪೆ ಆಗಬೇಕು, ನಾವು ಪಾರಾಗ್ಬಿಡಬೇಕು ಅಂತ ಮಾಡ್ತೀರಾ. ಇಷ್ಟೇ ಇಲ್ಲ ಉದ್ದೇಶ. ಮ್ಯಾಜಿಕ್ ಆಗಿಬಿಡಬೇಕು ಅನ್ನೋ ಜನರ ಉದ್ದೇಶ ಇದೆ. ಮ್ಯಾಜಿಕ್ ಆಗಲ್ಲ. ಮ್ಯಾಜಿಕ್ ಯಾವುದ್ರಲ್ಲಾಗುತ್ತೆ ಗೊತ್ತಾ? ಎಂತು ರಕ್ಷಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ. ನೀವು ಈ ಹರಳನ್ನು ತಗೋಬೇಕು ಅನ್ನೋ ಮನಸ್ಥಿತಿಯಲ್ಲಿ ಹೋಗಿ ಆ ಕ್ಷಣ ನಿಮ್ಮ ಮನಸ್ಸಿಗೆ ಏನು ಬರುತ್ತದೆ? ಯಾಕೋ ನನಗಿದು ಬೇಡ ಅನ್ನಿಸ್ತಾ ಇದೆ ರೀ. ನೀವು ಯಾವುದಕ್ಕೂ ಶ್ಯೂರಿಟಿ ಹಾಕಬೇಕಾಗಿರುತ್ತೆ. ದೇವತೆ ಆರಾಧನೆ ಮಾಡ್ಕೊಂಡು ಹೋಗಿರ್ತೀರ, ಇದು ಯಾಕೋ ನನಗೆ ಫ್ರಾಡ್ ಅನ್ನಿಸ್ತಾ ಇದೆ ರೀ, ಸ್ಟಾಪ್ ಮಾಡ್ತೀನಿ. ಯಾಕೋ ಈ ಕಮಿಟ್ಮೆಂಟ್ ಕೈ ಹಾಕೋಣ ಅಂದ್ಕೊಂಡಿದ್ದೀನಿ, ಸ್ಟಾಪ್ ಮಾಡ್ತೀನಿ. ಹೀಗೆ ಯಾವುದು ನಮಗೆ ದುರ್ಬಲವೋ, ಯಾವುದು ನಮಗೆ ದುರ್ಯೋಗವೋ, ಅಂದರೆ ಯಾವುದು ಕಷ್ಟವೋ ಕ್ಲಿಷ್ಟವೋ ಅಂತಹ ಸಂದರ್ಭವನ್ನು ದೇವತೆಗಳು ನಮ್ಮ ಬುದ್ಧಿ ಮೂಲಕ ಬುದ್ಧ್ಯಾ ಸಂಯೋಜಯಂತಿತಂ, ಬುದ್ಧಿ ಸರಿಪಡಿಸ್ಬಿಡ್ತಾರೆ ಅವರು. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್. ಅಂದರೆ ದೊಣ್ಣೆ ತಗೊಂಡು ನಾನು ದನ ಕಾಯೋ ಹೋಗೋ ಹುಡುಗನ ಥರ ದೇವರುಗಳು ಬರಲ್ಲ, ನಿಮ್ಮ ಬುದ್ಧಿಯನ್ನು ಸರಿಪಡಿಸ್ತಾನೆ.